ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಕೋರೋಲ್ ಪಿಕ್ನಿಕ್ ಸ್ಪಾಟ್ ಹತ್ರ ಇದ್ದೀವಿ. ಆದರೆ ನಾವಲ್ಲಿ ಸ್ಪಾಟ್ ಹತ್ರ ನೋಡೋಕ್ಕಂತ ಹೋಗಿಲ್ಲ. ಇಲ್ಲಿ ತಿಂಡಿ ಬರೋಕ್ಕೆ ಗಾಡಿ ನಿಲ್ಸೋರೆ. ಇಷ್ಟು ಚಳಿ ಇರುತ್ತೆ ಅಂತ ನಿಜವಾಗ್ಲೂ ये लास्ट दर्शन लास्ट ट्रिप है क्या टेम्पल से? लास्ट दर्शन फिनिश हो गए, 1 घंटे में ओपन है क्या? हाँ, 1 बजे ओपन होएगा। 1 बजे? हाँ, अब क्लोज हो गया? फिर हाँ, अब क्लोज हो गया। 5 मिनट में क्लोज हो जाएगा। फिर ये 1 बजे ओपन होगा, फिर 3 बजे क्लोज होकर 4 बजे क्लोज होकर 5 बजे ओपन होगा। ओपन होगा ना, उस टाइम पे पूजा डिफरेंट होगा क्या? हाँ, थोड़ा सा डिफरेंस होता है, श्रृंगार होता है बाबा का। हाँ, दिन में 3 टाइम बंद होता है, दिनों में डिफरेंस होता है। हाँ, संडे मंडे सैटरडे रश होगा, रश टाइम। कौन सा? हमारा ನನಗೆ ಹೇಳಕ್ಕೆ ಗೊತ್ತಿಲ್ಲ ಅದು. ಸೊ ಗೈಸ್, ಫೈನಲಿ ಬೆಳಗ್ಗೆ ಬಂದಿರೋ ಟೈಮ್ 9:11 ಕರೆಕ್ಟಾಗಿ 11:15 ಕ್ಲೋಸ್ ಆಗುತ್ತೆ. ಈಗ ಬಂದಿರೋ ಟೈಮ್ ಕರೆಕ್ಟ್ ಆಗಿದೆ ಅಂತೆ ಡ್ರೈವರ್ ಹೇಳಿರೋ ಪ್ರಕಾರ. 1 ಗಂಟೆಗೆ ತಿರ್ಗಾ ರೀಓಪನ್ ಆಗೋದು ಅಂತ. ರಶ್ ಏನಿಲ್ಲ, ಸ್ಟ್ರೀಟ್ ನೋಡಬಹುದು. ಎಲ್ಲಾಗೈತೆ ಆ ಕಡೆ ಈ ಕಡೆಗೆ. ಹಾಯ್, ಮೈಸೂರು, ಕರ್ನಾಟಕ. ಮಹಾರಾಷ್ಟ್ರ ಐದರಾಗೆ. ಓಕೆ. ಸೊ ಅಲ್ಲಿಂದ ಆಟೋದಲ್ಲಿ ಬಂದು ಬ್ರಿಡ್ಜ್ ಕ್ರಾಸ್ ಮಾಡಬೇಕು. ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಅಲ್ಲಿಂದ ಹೋಗಿ ದೇವ್ರನ್ನ ಮುಗಿಸ್ಕೊಂಡು 2 ದೇವ್ರ ಐತೆ, 2 ದೇವ್ರನ್ನು ನೋಡ್ಕೊಂಡು ಆದ್ರೆ ಕಂಪ್ಲೀಟ್ ಆಗೋದು. ನೋಡಿದೆ ಬ್ರಿಡ್ಜ್. ಬಾಯ್. ಇದೆ ಮೇನ್ ದೇವಸ್ಥಾನ ನೋಡಿ, ಇಲ್ಲಿ ಕಾಣ್ತೀರಾ? ಆಗ್ತದೆ ಅಲ್ಲೇ ಸರ್. ಅದೇ ಮೇನ್ ಕಲಾ ಇದೆ, ನೆಕ್ಸ್ಟ್ ಲೆವೆಲ್. ನನಗೆ ಶಾರ್ಟ್ಸ್ ಆಗಿಲ್ಲ, ವಿಡಿಯೋ ನೋಡ್ಲೋ, ಈ ವ್ಲಾಗ್ ಮಾಡ್ಲಾ, ಇಲ್ಲ ಅಂದ್ರೆ ವ್ಯೂ ನೋಡ್ಲೋ, ಒಂದು ಗೊತ್ತಾಗ್ತಾ ಇಲ್ಲ. ಅದು ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ಬ್ರೋ, ಸೂಪರ್ ಆಗೈತೆ. ನಾನು ಸ್ಟಿಕ್ ನ ಹಿಂಗ್ ಹಿಡ್ಕೊಂಡು ಹೋಗ್ತಿರೋದು ನೋಡ್ಬಿಟ್ಟು ಎಲ್ಲರೂ ಶಾಕ್ ಆಗ್ಬಿಟ್ಟು, ಏನ್ ಹಿಂಗ್ ಹಿಡ್ಕೊಂಡು ಹೋಯ್ತಾನಲ್ಲ ಅಂತ. ನೀವ್ ಮೇಲ್ಗಡೆ ನೋಡೋಣ, ಶಾರ್ಟ್ಸ್ ಚೆನ್ನಾಗಿ ಬಂದ್ರೆ ಹಬ್ಬ ಮಾಡೋದೆ. 12 ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಜ್ಯೋತಿರ್ಲಿಂಗ. ಹಿಂಗೆ ಉಜ್ಜಯಿನಿಯಲ್ಲಿ ಬಂದು ಸೇಮ್ ಅದೇ ತರ. ಈಗ ಓಂಕಾರೇಶ್ವರ ಅದೊಂದು ಜ್ಯೋತಿರ್ಲಿಂಗ, ಬಟ್ ಇದನ್ನ 4th ಪ್ಲೇಸ್ ಜ್ಯೋತಿರ್ಲಿಂಗ ಅಂತಾರೆ. 4ನೇ ಸ್ಥಾನ ಅಂತ, ಅದು ಗೊತ್ತಿಲ್ಲ. ಬಟ್ ಇದೊಂದು ಜ್ಯೋತಿರ್ಲಿಂಗ, ಒನ್ ಆಫ್ ಪೀಕ್ಸ್. ಇಲ್ಲಿಂದ ಕೌಂಟರ್ ಈ ಕಡೆಯಿಂದಾನೆ ಎಕ್ಸಿಟ್ ಅನ್ಸುತ್ತೆ, ಆ ಕಡೆ ಇಲ್ಲ. ಯಾವಾಗಲೂ ರೈಟ್ ಸೈಡ್ ಬಂದ್ಬಿಡಿ ಬರ್ಬೇಕಾರೆ. ಸ್ಲಿಪ್ಪರ್ ಕೌಂಟರ್ ಟೋಕನ್, ಇದು ಶೂ ಸ್ಲಿಪ್ಪರ್ ಕೊಟ್ಟಿದೆ ಟೋಕನ್. ನೋಡ್ತಾ ಇದೀರಾ ವ್ಯೂ? awesome ವ್ಯೂ, ನೆಕ್ಸ್ಟ್ ಲೆವೆಲ್ ಬೈ ಬಂತು. ನಿನ್ನೆ ಉಜ್ಜಯಿನಿಲಿ ಸಿಕ್ಕಿದ್ ವೈಬ್ ಇವತ್ತು ಅದಕ್ಕಿಂತ ಡಬಲ್ ಆಗ್ಬಿಟ್ಟೈತೆ. ನನಗೆ ಹ್ಯಾಪಿ. ಒಟ್ನಲ್ಲಿ ರಶ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಈ ಟೈಮಿಗೆ ಬಂದ್ರೆ ಅದೇ ಹೇಳಿದ್ನಲ್ಲ, ಅವರು ಹೇಳ್ದಂಗೆ ಸ್ಯಾಟರ್ಡೆ, ಸಂಡೇ ಮತ್ತೆ ಮಂಡೇ ಆ ಟೈಮಲ್ಲಿ 3 ದಿವಸ ರಶ್ ಇರುತ್ತೆ. ಇನ್ನ ಬೇರೆ ವೀಕೆಂಡ್ಸ್ ಅಲ್ಲೆಲ್ಲ ಬೇರೆ ಇದ್ರಲ್ಲೆಲ್ಲ ಫ್ರೀ ಇರುತ್ತೆ. ಆ ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳ್ತೀನಿ. ಇದೇ ಟೆಂಪಲ್ ಕಸಗಳು ಮಾತ್ರ ಚೆನ್ನಾಗಿ ಎಸ್ತವ್ರೆ. ಅಲ್ಲೆಲ್ಲ ಫುಲ್ಲು ಕ್ಲೀನೇ ಇಲ್ಲ. ಈ ಥರ ಎಲ್ಲ ತಗೊಂಡ್ ಬಂದು ಇಲ್ಲೆಲ್ಲ ಎಸೆಯೋದು ನೋಡಿ. ವಾಟರ್ ಬಾಟಲ್ಲು ಎಲ್ಲಂದ್ರೆ ಅಲ್ಲಲ್ಲೇ ಎಸ್ಬಿಡೋರು. ಆದ್ರೆ ಬೇಜಾರು. ಅಂಡ್ ಇನ್ನೊಂದೇನಂದ್ರೆ, ಈ ದೇವಸ್ಥಾನ ಓಂಕಾರೇಶ್ವರ ಓಂ ಸಿಂಬಲ್ ಅಲ್ಲಿ ಇದೆ. ಬೇಕಾದ್ರೆ ನಿನ್ ಫೋಟೋ ಹಾಕ್ತೀನಿ. ಮೇಲಿಂದ ನೋಡಿದ್ರೆ ಇದು ಓಂ ಸಿಂಬಲ್ ಅಲ್ಲಿ ಐತೆ ಈ ಜ್ಯೋತಿರ್ಲಿಂಗ. ಅದಕ್ಕೆ ಇದನ್ನ ಓಂಕಾರೇಶ್ವರ ಅಂತ ಕರೀತಾರೆ. ನನಗಂತೂ ನಂಬಕ್ಕಾಯ್ತಲ್ಲ, ಒಳಗಡೆ ಎಲ್ಲ ಫೋನ್ ಅಲೌಡ್ ಐತೆ ಅಂದ್ರೆ ಏನೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಕಿತ್ಕೋದ್ರು ಬ್ಲಾಗ್ ಹೋದ್ರು ಹೋಗುತ್ತೆ ಅಷ್ಟೇ. ಕ್ಯಾಮ್ರಾ ಎಲ್ಲ ಹಿಡ್ಕೊಬಿಟ್ಟಿದ್ದೀನಿ ಎಲ್ಲ ನಿಮಗೋಸ್ಕರ. ಇಷ್ಟೊಂದು ಇಷ್ಟೊತ್ತಿಗಿಂತ ಮುಂದೆ ಹೋಗಿ ಇವಾಗ ಕ್ಯೂ ಸ್ಟಕ್ ಆಗಿದ್ದೀವಿ. ಕ್ಯೂ ಸ್ಟಕ್ ಅಂದ್ರೆ ಸ್ವಲ್ಪನೇ, ಅಷ್ಟು ಏನಂತ ದೂರ ಏನಿಲ್ಲ. ಇಲ್ಲಿ ಹತ್ರ ಇಷ್ಟು ಬೇಕಾಗುತ್ತೆ ಅಂತ ಅನ್ಕೊಂಡಿಲ್ಲ, ಅಷ್ಟು ದೂರದಿಂದ ಬಂದಿದ್ದು. ಇಷ್ಟು ಬೇಗ ಆಗುತ್ತೆ ಅಂತ. ಇದ್ರ ನೋಡಿ, ಆರ್ಕಿಟೆಕ್ಚರ್ ಹಿಂಗೈತೆ. ನಮ್ಮ ಕರ್ನಾಟಕದಲ್ಲಿ ಇದಕ್ಕಿಂತ ಮ್ಯಾಸಿವ್ ಆಗೈತೆ. ಹಿಂಗ್ ನೋಡಿದ್ರೆ ಒಳ್ಳೆ ಸರಿಗಮನೆ ಬರ್ಸ್ಬಿಡ್ಬೇಕು, ಹಂಗೆ ಇರ್ತವೆ. ಇಲ್ಲೇ ಜಾಸ್ತಿ ಡಿಸೈನ್ ಇಲ್ಲ, ಅಲ್ಲೆಲ್ಲ ಜಾಸ್ತಿ ಡಿಸೈನ್ ಐತೆ. ಒಳಗಡೆ ಫ್ರೀ ಇದೆ, ಆರಾಮಾಗಿ ಎಲ್ಲಾರ್ಗು ಸ್ವಲ್ಪ ಟೈಮ್ ಕೊಟ್ಟು ನೋಡ್ಕೊಂಡು ಹೋಗೋಕೆ ಟೈಮ್ ಕೊಡ್ತಾರೆ. ಇವರೇ ಬಂದು ಪೂಜೆ ಮಾಡ್ಕೊಡ್ತೀನಿ ಅಂತ ಇವರೇ 100 ರೂಪಾಯಿ ಅಂತೆ ಪೂಜೆಗೆ ಒಬ್ಬೊಬ್ರಿಗೆ. ಇವರೇ ಬಂದು ಕೇಳ್ತಾರೆ ನೋಡಿ, ಇವರೇ ಕೇಳ್ತಾರೆ ನೋಡಿ. ಅವರೇ ಬಂದು 100 ಅಂದ್ಬಿಟ್ಟು ಹೋಯ್ತಾ ಅವ್ರೆ. ಇದ್ರೊಳಗೆ ಇನ್ನೊಂದೈತೆ, ಆ ಕಡೆ ಹೋಗ್ಬೇಕು.
ಫೈನಲಿ ಇಷ್ಟು ಲೆವೆಲ್ ದರ್ಶನ ಆಯ್ತು ಅಂತ ರಶ್ ಇರ್ಲಿಲ್ಲ, ಸ್ವಲ್ಪ ಅಷ್ಟೇ ಇರೋದು. ಏನ್ ತಿರುಪತಿ ಹತ್ರ ರಶ್ ಇರ್ಲಿಲ್ಲ, ಆರಾಮಾಗಿ ಕೇಳ್ಕೊಂಡು ನಿಧಾನಕ್ಕೆ ಟೈಮ್ ಕೊಟ್ರು. ಮಮಲೇಶ್ವರ ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬೇಕಾದ್ರೆ ಮಮಲೇಶ್ವರ, ಓಂಕಾರೇಶ್ವರ ಮತ್ತೆ ಮಮಲೇಶ್ವರ ಎರಡು ಒಂದೇ. ಅದೆರಡು ನೋಡಿದ್ರೇನೆ ಕಂಪ್ಲೀಟ್ ಆಗೋದು, ಅದೆರಡು ಒಂದೇ ತರಾನೇ. ಸೊ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ಟು ಇಲ್ಲೇ ಇದೆ. ಸೊ ಈಗ ಬೋಟಿಂಗ್ ಹೋಗೋ ಟೈಮು. ಬೋಟಿಂಗ್ ಹೋಗೋದಂದ್ರೆ ಅಲ್ಲೇ ಮಮಲೇಶ್ವರ ದೇವಸ್ಥಾನ ಅಲ್ಲೇ ಕಾಣ್ತಿದ್ದಲ್ಲ ಬೋಟಿಂಗ್ ಎಲ್ಲ, ಅದೇ ಜಾಗದ ಹತ್ರ. ಯೂಶಲಿ ನಾನು ಬ್ರಿಡ್ಜ್ಗೆ ಹೋಗಿದ್ದೆ ಕಮ್ಮಿ, ಯಾವತ್ತೋ ಬ್ರಿಡ್ಜ್ಗೆ ಹೋಗಿಲ್ಲ. ಕರ್ನಾಟಕದಲ್ಲೂ ಅಷ್ಟೇ ಒಂಥರ ರೇರ್ ನಾನು ನೋಡೋದು. ಫ್ರೆಂಡ್ಸ್ ಅಲ್ಲಿ ಕಾಣ್ತೈತಾ ಕುರಿಗಳು, ಕುರಿ ಮತ್ತೆ ನಾಯಿ ಐತಿ. ಅದ್ ಹೆಂಗ್ ಗೊತ್ತಿದ್ರು ಅಲ್ಲಿ ಮೇಲಕ್ಕೆ, ಅದ್ ಹೆಂಗ್ ಹೋದು ಮೇಲೆ ಫ್ರೆಂಡ್ಸ್ ಇಲ್ಲ ಕುರಿಗಳು, ಅದ್ ಹೆಂಗ್ ಮೇಲೋದು. ಅಲ್ಲಿ ನಾಯಿನ ಐತೆ ಆ ಕಡೆ ಸೈಡ್. ಫ್ರೆಂಡ್ಸ್ ನೆನ್ನೆ ಸ್ಪೀಕರ್ ಆಫ್ ಆಗೋಗಿತ್ತು. ನಿನ್ನೆ ಒಂದ್ 2-3 ಬಿಸ್ನೆಸ್ ಮಾತಾಡಿದೆ ದೇವಸ್ಥಾನದಲ್ಲಿ, ಯಾವ ತರ ಹುಡುಗರು ಬಿಸ್ನೆಸ್ ಮಾಡ್ತಿದ್ರು ಅಂತ. ಅದನ್ನ ಹಾಕಕ್ ಆಗಲ್ಲ ಅನ್ಕೋತೀನಿ, ಯಾಕಂದ್ರೆ ಮಾತೇ ಇಲ್ಲ ಅಂದ್ಮೇಲೆ ಏನು. ಈಗ ನನ್ ಕೈಯಲ್ಲಿ ಕಟ್ಕೊಂಡಿರೋ ದಾರನ ಈ ತರ ತಂತಿಗಳಿಗೆ ಈ ತರ ಕಟ್ಬಿಟ್ಟು ಹೋಗಿರೋರು, ಆ ಹುಡುಗರು ಅದನ್ನೇ ಬಿಚ್ಬಿಟ್ಟು ಅದನ್ನ ಮಾರ್ತಾವ್ರೆ ಇನ್ನೊಬ್ರಿಗೆ. ಅವರೇ ಮಾರ್ತಾರೆ, ಇಲ್ಲಾಂದ್ರೆ ಯಾರೋ ಕೊಟ್ಬಿಡ್ತಾರೆ. ಹಂಗ ನಾನ್ ಹಾಕೊಂಡಿರೋ ಸೆಕೆಂಡ್ಸೇ ಇರ್ಬೋದು, ಯಾರು ಹೇಳಕ್ಕಾಗಲ್ಲ. ನೋಡ್ಕೊಳ್ಳಿ, ನಾನು ಒಂದು ತಪ್ಪು ಮಾಡಿದೆ. ಏನಂದ್ರೆ ಈ ಕಡೆಯಿಂದ ಎಕ್ಸಿಟ್, ಈ ಕಡೆಯಿಂದ ಬರ್ತೀವಿ ಹಿಂಗೆ ಶೂ ಹಾಕೊಳಕ್ಕೆ. ನಾನು ಅವಲ್ಲೇ ಬಂದೆ, ನಾನು ಸೀದಾ ಹಿಂಗೆ ಹೊಂಟೋದೆ. ಹಿಂಗ್ ಹೋಗ್ಬಿಡಿ ಬೋಟಿಂಗ್ ಏನಾರ ಮಾಡ್ಬೇಕಂದ್ರೆ ಈ ಕಡೆ ಜಾಗಕ್ಕೆ ಬರ್ಬೇಕು. ಬೇಕು ಈ ಕಡೆ ಕೆಳಗಡೆ ಡೌನ್ಗೆ ಹೋದ್ರೆ ಈ ಕಡೆ ಬೋಟಿಂಗ್ ಹೋಗೋ ಜಾಗ ಸಿಗ್ತದೆ ಕೆಳಗಡೆ ಡೌನ್. ಸೊ ನೀವು ಆ ಕಡೆಯಿಂದ ಬಳಸ್ಕೊ ಬರೋ ಅವಶ್ಯಕತೆ ಏನಿಲ್ಲ, ಹಿಂಗೆ ಬರಬೇಕು. ತಿರ್ಗಾ ನಾನು ಹಿಂಗೆ ಹೋದ ಮತ್ತೆ ಬಂದು ತಿರ್ಗಾ ಹಿಂಗೆ ಬಂದು ಇಲ್ಲೇ ಜಂಪ್ ಮಾಡ್ಬಿಟ್ಟೆ ನಾನು. ಇಲ್ಲೇ ಇನ್ನೂ ಸಕಾಲಾಗ್ತೈತೆ. ಹಾಯ್ ಬೈ, ಜೈ ಮಾತಾಜಿ. ಜೊತೆಲಿ ಒಬ್ಬ ಫೋಟೋಗ್ರಾಫರು ಏನೋ ಒಂದ್ ಸ್ವಲ್ಪ ಚೆನ್ನಾಗಿ ತೆಗಿಯೋನ್ ಯಾವ್ದಾರು ಇದ್ದಿದ್ರೆ ಚೆನ್ನಾಗಿರೋದು. ಅವ್ರು ಇವ್ರದ್ದು ತೆಗಿಯೋದು ಆಯ್ತು, ಸಿಕ್ತವ್ರೆಲ್ಲ ತೆಗೀರಿ ಅಂತಾರೆ. ನಮ್ದು ತೆಗಿಯೋರೇ ಇಲ್ಲ, ಒಂದು ಪೋಸ್ಟ್ ಮಾಡೋರೇ ಇಲ್ಲ. ಸದ್ಯಕ್ಕೆ ಯಾವ್ದಾರು ಒಂದು ಒಳ್ಳೆ ಫೋಟೋ ತೆಗೆದು ಕಳಿಸಿದ್ರೆ ಸಾಕು ಕಣಪ್ಪ. ಎಲ್ಲ ಫುಲ್ ಜುಬಾಮ್ ಕೇಸರಿ ಎಲ್ಲ ಕಾಣ್ತೈತೆ, ಎಲ್ಲ ಕಡೆ ಕಲ್ಲರ್ ಏನ್ ಹೇಳ. ಆದ್ರೆ ಎಲ್ಲ ಖಾಲಿ ಐತೆ. ಅಲ್ಲಿ ಸ್ವಲ್ಪ ರಶ್ ಐತೆ, ಅಲ್ಲಿ ಬೋಟಿಂಗ್ ಅಲ್ವಾ. ನೈಸ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ ನೋಡಿ. ಅಲ್ಲಿ ದೇವಸ್ಥಾನ, ಇದು ನರ್ಮದಾ ರಿವರ್. ಇದು ನರ್ಮದಾ ರಿವರ್ ಅಲ್ಲಿ ಲೊಕೇಟೆಡ್ ಆಗಿರೋದು. ಇದು ಒಬ್ಬೊಬ್ಬರಿಗೆ 200 ರೂಪಾಯಿ 300 ಏನೋ ಬೀಳುತ್ತೆ. ಆಲ್ಮೋಸ್ಟ್ ಸಿಕ್ಕಾಬಡೆ ಐತೆ, ಒಂದು 50-100 ಬೋಟ್ ಇರ್ಬೋದು ಎಲ್ಲ. ಆಲ್ಮೋಸ್ಟ್ ಸಿಕ್ಕಾಬಡೆ ಐತೆ, ಒಂದು 50-100 ಬೋಟ್ ಇರ್ಬೋದು ಎಲ್ಲ. ಲಾಸ್ಟ್ ಟೈಮ್ ಹೋದಾಗ ಗೋಕರ್ಣದಲ್ಲಿ ಫ್ರೆಂಡ್ಸ್ ಹೋಗಿದೆ. ಈಗ ಒಂಥರ ಒಬ್ಬನೇ. ಮಮಲೇಶ್ವರ ದೇವಸ್ಥಾನ ಇಲ್ಲಿರೋದು. ಅಲ್ಲಿ ಹಿಂದಿಂದ ಒಂದು ಸ್ಟ್ರೈಟ್ ಹೋಗಿ ಅಲ್ಲೊಂದು ರೌಂಡ್ ತೋರ್ಸ್ಕೊಂಡು ಮತ್ತೆ ಹಿಂಗ್ ವಾಪಸ್ ಹೋಗಿ ಅಲ್ಲೊಂದು ರೌಂಡ್ ತೋರ್ಸ್ಕೊಂಡು ತಿರ್ಗಾ ಮತ್ತೆ ಇಲ್ಲಿ ಕರ್ಕೊಂಡ್ಬಂದು ಬಿಡ್ತಾರೆ. ಇಲ್ಲಿ ದೇವಸ್ಥಾನದ್ದು ಡಿಸ್ಪ್ಲೇ ಮಾಡ್ತಾರೆ. ಎಲ್ಲಾ ದೇವಸ್ಥಾನದಲ್ಲೂ ನಾನು ಹೋದಾಗ, ಉಜ್ಜಯಿನಿಲೂ ಅಷ್ಟೇ, ಅಲ್ಲೂ ಡಿಸ್ಪ್ಲೇ ಮಾಡ್ತಾರೆ. ತಿರುಪತಿಲೂ ಗೊತ್ತಿಲ್ಲ, ತಿರುಪತಿಲಿ ಮಾಡಲ್ಲ, ಅಲ್ಲಿ ವಿಡಿಯೋ ಬಿಟ್ಬಿಡ್ತಾರೆ. ಒಟ್ನಲ್ಲಿ ಶಿವನಲ್ಲಿ ಎಲ್ಲ ಒಂದೊಂದು ಜ್ಯೋತಿರ್ಲಿಂಗದಲ್ಲೂ ಡಿಸ್ಪ್ಲೇ ಮಾಡ್ತಾರೆ ಅನ್ಸುತ್ತೆ, ಪೂಜೆ ಮಾಡ್ತಾರೆ ಡೈಲಿ. ಬೋಟ್ ಅವನು ಒಬ್ರಿಗೆ 200 ರೂಪಾಯಿ ತಗೊಂಡ. 10 ರೂಪಾಯಿ ಒಂದು ಬಾಟ್ಲು ನೀರು ಇಟ್ಕೊಂಡು ತಗೊಂಡೋಣ ಆಗೋಣ. ಓ, ನೀರೇನ್ ಚೆನ್ನಾಗಿ ಕಾಣ್ತೈತಿ. ನಾವು ಬೇಗ ಮುಂದೆ ಸರಿ ಹೋಯ್ತು ಮಮಲೇಶ್ವರ ದೇವಸ್ಥಾನ ಹತ್ರ. ಬೇಗ ಡೈರೆಕ್ಟ್ ಸ್ವಲ್ಪ ಎಂಟ್ರಿ ಇತ್ತು, ಈಗ ಬಳಸ್ಕೊಂಡು ಬರ್ಬೇಕು ಆ ಕಡೆಯಿಂದ. ಆದಿಶಂಕರಾಚಾರ್ಯ ಸ್ಟ್ಯಾಚು ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ಇರೋದು. ನಾನು ಹೋಗಲ್ಲ, ತೋರಿಸ್ದೆ. ಮಮಲೇಶ್ವರ ದರ್ಶನ ಮುಗೀತು. ಸೊ ಈಗ ಓಂಕಾರೇಶ್ವರ ದರ್ಶನ ಕಂಪ್ಲೀಟ್ ಫಿನಿಶ್ ಆಯ್ತು. ಬೇರೆ ಕಡೆಗೆ ನಾನಂತೂ ಫುಲ್ ಟೈರ್ಡ್ ಆಗಿದ್ದೀನಿ, ಇಲ್ಲಿಂದ ಹೊರಡೋ ಸಮಯ. ಸೊ ಇದ್ ನೋಡಿ, ಇದು ಕುಬೇರ್ ಮಂದಿರ ಅಂತೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಿದೆ. ಪಾಪ ಆಟೋದವನಿಗೆ 4 ಜನ ಬಂದಿಲ್ಲ, ಸ್ವಲ್ಪ ಲಾಸ್ ಆಗೋದು. ಇನ್ನು 200 ಲಾಸ್, ಇನ್ನು ಮಾಡಕ್ಕಾಗಲ್ಲ. ಇದು ಓಂಕಾರೇಶ್ವರ ಡ್ಯಾಮು. ಇಲ್ಲೆಲ್ಲ ನೀರೇ ಇಲ್ಲ. ಆ ಕಡೆ ಸ್ವಲ್ಪ ಎಲ್ಲ ನೀರ್ ಐತೆ, ಈ ಕಡೆ ಎಲ್ಲ ನೀರೇ ಇಲ್ಲ. ನೀರ್ ಬಂದ್ರೆ ಇಲ್ಲಿ ತನಕ ಬರ್ಬೋದೇನಪ್ಪ, ಅದು ಗೊತ್ತಿಲ್ಲ. ಇಲ್ಲಿ ತನಕ ಎಲ್ಲ ಬರ್ಬೋದೇನೋ. ಬಟ್ ಡ್ಯಾಮ್ ಮಾತ್ರ ಮ್ಯಾಸಿವ್ ಆಗೈತೆ, ಅದು ದೊಡ್ಡದಾಗೈತೆ.
ಆ ಬೋಟ್ಗಳು ಇಷ್ಟಿಷ್ಟರಲ್ಲೇ ಕಲ್ಗಳೆಲ್ಲ ಐತಪ್ಪ, ಅದೇನೋ ಗೊತ್ತಿಲ್ಲ. ಅಲ್ಲೊಂದ್ ಸ್ವಲ್ಪ ನೀರ್ ಜಾಸ್ತಿ ಇರ್ಬೋದೇನೋ. ಅಲ್ಲಿಂದ ಇದೊಂದ್ ಸ್ವಲ್ಪ ಲಾಂಗ್ ರೈಡ್ ಅಂದ್ರೆ ಇದಕ್ಕೊಂದ್ ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚಾಗ್ಬೋದೇನೋ. ಯಾಕಂದ್ರೆ ನಮ್ಗೆ ಅಲ್ಲಿ ಕಾಣ್ತಿದ್ದೆಲ್ಲ ಆ ಜಾಗದ ಹತ್ರ ಅಷ್ಟನ್ ಮಾತ್ರ ತೋರ್ಸ್ಕೊಂಡು ಅಲ್ಲಿಂದ ಒಂದು ರೌಂಡ್ ಓಡಿಸ್ಕೊಂಡು ಬಂದಿದ್ದು, ಅಲ್ಲಿಂದ ಇಲ್ಲಿ ಗಂಟ. ಇವ್ರು ಇಲ್ಲಿ ತನಕ ಲಾಂಗ್ ಗಂಟ ಹೋಯ್ತವ್ರೆ. ಏನ್ ಅಲ್ಲಿ ತನಕ ಹೋಗೋ ಅವಶ್ಯಕತೆ ಏನಿಲ್ಲ, ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಈ ಟೈಮಲ್ಲಿ ತಣ್ಣಗೆ ನೀರಲ್ಲಿ ಸ್ನಾನ ಮಾಡ್ಬೇಕಾಯ್ತು ಅನ್ಸುತ್ತೆ. ಆದ್ರೆ ದ್ವಾರಕದಲ್ಲಿ ಮಾಡ್ಬೇಕು, ಗುಜರಾತ್ಗೆ ಹೋಗ್ತೀನಿ. ಈಗ ಮರ್ದಾತ ಸ್ವಲ್ಪ ಮನೆ ಕಳೆದ ತೆಗಿ. क्या अब जाने का उधर एक और रोड है, उस तरफ से जा, सीधा स्ट्रेट से उधर जाकर ऑटो वाला का होगा, पूछो उससे. हाँ नहीं नाव नहीं, आप रोड से जाओ उधर डायरेक्ट मंदिर जाना है क्या? आप मंदिर जाना है? ओ ब्रिज है ना, उसे पार करना है स्ट्रेट से जाकर. हाँ ब्रिज पार करना है उधर. ಹಿಂದಿಲಿ ಸಡ್ಸಾಡನ್ನ ಕೇಳಿದ್ರೆ ಏನ್ ಹೇಳಕ್ಕೂ ಬರಲ್ಲ. ಆದ್ರೆ ಏನಂದ್ರೆ ಹೇಳ್ಬೇಕಾದ್ರೆ ಮೈಂಡ್ ಅಲ್ಲಿ ಫುಲ್ಲು ಇಂಗ್ಲಿಷ್ ಅಷ್ಟೇನೆ. ಇಂಗ್ಲಿಷ್ ಸಕ್ಕದಾಗಿರುತ್ತೆ ಮೈಂಡ್ ಅಲ್ಲಿ, ಆದ್ರೆ ಬಾಯಲ್ಲಿ ಏನೂ ಬರಲ್ಲ ಹಂಗೆ. ಡ್ಯಾಮ್ ಪಾರ್ಕಿಂಗ್ ಓಂಕಾರೇಶ್ವರ ಡ್ಯಾಮ್. ಓಂಕಾರೇಶ್ವರ ಡ್ಯಾಮ್. ಓಂಕಾರೇಶ್ವರ ಡ್ಯಾಮ್. ಗುಜರಾತ್ ರೋಡಲ್ಲಿ ಇನ್ನೊಂದು ಚಿಕ್ಕದು ಬ್ರಿಡ್ಜು ಆ ಕಡೆ ಈ ಕಡೆ ಬಸ್ ಹೋಗ್ಬಿಡೈತೆ. ಅವರೊಬ್ರು ಕೆಳಗೆ ಹೋಗೋರು ಈಗ ರಿವರ್ಸ್ ಹೋಗಿ ವಾಪಸ್ ಹೋಗ್ಬೇಕು. ಫ್ರೆಂಡ್ಸ್ ಏನೋ ಇದೆಲ್ಲ ಶೇರಿಂಗ್ ವೀಲು, ಈ ಬಸ್ ಅಲ್ಲ ಇದು, ಇವರು ಬೇರೆ ಹಾಕ್ಸಿರೋದು ಅನ್ಸುತ್ತೆ. ಈ ಥರ ಶೇರಿಂಗ್ ವೀಲ್ ಬರೋಲ್ಲ ಈ ಬಸ್ದು. ಯಾಕಂದ್ರೆ ಅವ್ರಿಗೆ ಗುಜರಾತ್ ಹಿಂಸೆಗೆ ಓಡಿಸಿ ಅಭ್ಯಾಸ ಆಗಿ ಹೋಗಿರುತ್ತಲ್ಲ, ಅದಕ್ಕೆ ಅದನ್ನ ತಗ್ಗಿ ಚೇಂಜ್ ಮಾಡಿಸ್ಬಿಟ್ಟಾಗ ಸರ ಅಂತ ಹೇಳಿ. ಸೊ ಈಗ ಗುಜರಾತಲ್ಲಿ ಇದ್ದೀವಿ. ವಡೋದರಾಗೆ ಇನ್ನೊಂದು ಅರ್ಧ ಗಂಟೆ ಇರ್ಬೇಕೇನೋ, ಅರ್ಧ ಗಂಟೆ ಕಾಲು ಗಂಟೆ ಹೊಂಟೋಗ್ತೀವಿ.